ಮನೇಲಿ ಯಾರು ಇಲ್ಲ. ಈ 4 ದಿನ ನೋ ಆಂಗ್ರಿ, ಓನ್ಲಿ ಹ್ಯಾಪಿ. ಅಣ್ಣ ಅವ್ರು 4 ದಿನ ಇಲ್ಲೇ ಇರ್ತಾರಂತ. ನಮ್ ಪರಿಸ್ಥಿತಿ ಏನಣ್ಣ? ಹಾಗಾದ್ರೆ ಅವ್ರನ್ನೂ ಒಳಗಡೆ ತಕೋಬಾ. ಹಾ, ಯಾರೋ ನೀವು? ಏನ್ ಬೇಕು ನಿಮ್ಗೆ? ಕಿರ್ಚ್ಬೇಡ. ಧನಲಕ್ಷ್ಮಿ ಬೇಕು. ಹಾ ಅಮ್ಮ, ಧನಲಕ್ಷ್ಮಿ ಎಲ್ಲಿದ್ಯಮ್ಮ ನೀನು? ಅಮ್ಮ ಮಾತೆ ಬರಮ್ಮ. ಇವನೇನ ಭೂಮಿನ ಮುಟ್ಟಿ ಧನಲಕ್ಷ್ಮಿ ಅಂತ ಇದ್ದಾನೆ. ಇವ್ನಿಗೇನ್ ತಲೆ ಏನಾದ್ರು ಕೆಟ್ಟಿಲ್ಲ? ಅವರು ಮಹಾ ಮೇಧಾವಿ. ಏನು ಕೂಡ ಹುಚ್ಚಂತರ. ಅಮ್ಮ ಧನಲಕ್ಷ್ಮಿ ಎಲ್ಲಿ? ಯಾರೇ ನೀವು? ನೀವ್ ಯಾರ್ರಿ? ಪ್ಲಂಬರ್, ರಿಪೇರಿ ಮಾಡಕ್ ಬಂದೆ. ಓಹೋ, ಮಾವ ಇಲ್ಲ, ಊರ್ಗೋಗಿದ್ದಾರೆ. ಬಂದ್ಮೇಲೆ ಬನ್ನಿ. ಸರಿ, ಬರ್ತೀನಿ. ಪ್ಲಂಬರ್ ಇವನೇನ ಒಳ್ಳೆ ಓನರ್ ತರ ಬಿಲ್ಡಪ್ ಕೊಟ್ಟ. ನಿಜವಾದ ಓನರ್ ಆಗಿದ್ರೆ ಇನ್ಯಾವ ರೀತಿ ಬಿಲ್ಡಪ್? ಎಕ್ಸ್ಕ್ಯೂಸ್ ಮೀ, ನೀವ್ ಯಾರು ಸರ್? ಕೋನಸೀಮ ಸೀತಮ್ಮ ಚೌಧರಿ ಗೊತ್ತಾ? ಇಲ್ಲ, ರಾಯಲಸೀಮಾ ರಾಮು ಚೌಧರಿ ಗೊತ್ತು. ಅವ್ರ ಬ್ರದರ್ ನಿಧಿ ಪ್ರಸಾದ್ ಚೌಧರಿ ಅಂದ್ರೆ ನಾನೇ. ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಜನ್ಮಭೂಮಿ. ಜನ್ಮಭೂಮಿನ? ಈಗ ಅದಕ್ಕೆ ಪಾದಯಾತ್ರೆ ನಡೀತಿದೆ, ನಿಮಗ್ ಗೊತ್ತಾ ಅದು? ನಿಮ್ಗೆ ಆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನಿಮ್ ವಿಷಯ ಹೇಳಿ. ನಿಮ್ ಮಾವಂಗ್ ಹೇಳ್ತೀನಿ. ಯಾಕೆ? ಸೀಕ್ರೆಟಾ? ಹೌದು, ಸೀಕ್ರೆಟ್. ಹೌದಾ? ನಿನ್ನ ಹತ್ರ ಹೇಳಲ್ಲ. ಸರಿ, ಹಾಗಾದ್ರೆ ಹುಷಾರಾಗಿ ನೆನ್ಪಿಟ್ಕೋ. ನಮ್ಮ ಮಾವ 4 ದಿನ ಆದ್ಮೇಲೆ ಬರ್ತಾರೆ. ಮರ್ತ್ಗಿರ್ತೋಗ್ಬಿಟ್ಟಿಯಾ? ಹೌದಾ? ಯಾರೋ ಇವನು ಬಾಯ್ಗ್ ಬಂದ ಮಾತಾಡ್ತಾನೆ. ಭಯಂಕರ ಡೇಂಜರ್. ಹೇಳಿದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಲ್ವಾ? ಅರೆಯೋ ಅಯ್ಯಪ್ಪ, ಅವನು ಬೇಜಾನ್ ಮಾತಾಡ್ತಾನೆ. ನಂಬರ್ ಇಟ್ಕೋ. ನಿಧಿ ಸಿಕ್ಕಿದ್ಮೇಲೆ ಅವನ್ಗೊಂದ್ ಗತಿ ಕಾಣಿಸೋಣ. ಏನಂತೀಯ? ಯಾರು ಇದು ಕುಡ್ಕ? ಹಲೋ, ನೋಡಕ್ ಸಖತ್ತಾಗಿದ್ದಾಳೆ. ಹೇಗಾದ್ರೂ ಮಾಡಿ ರಾತ್ರಿ ಸೆಟ್ ಮಾಡ್ಕೊಳ್ಳೋಣ. ಈಗ ಬಾ, ರಾತ್ರಿ ನೋಡ್ಕೊಳ್ಳೋಣ. ಸರಿ ಗುರುಗಳೇ. ಅವರು ಆ ರಣದಿರವ ಕಂಠಿರವನ್ನು ಕೂಡ ಈ ತರ ಕಟ್ಟಾಕಿರ್ಲಿಲ್ವಲ್ಲೋ? ಚುಪ್. ಅಯ್ಯಪ್ಪ, ಇವನೇನೋ ಅವನ್ನ ಹೊಡೆದೆ ತಕೊಂಬಂದ್ರೆ ಪ್ಲಂಬರ್ ಅಂತ ಹೇಳಿ ಹಾಗೆ ಹೋಗ್ಬಿಟ್ಟ. ಇವ್ರನ್ನ ಅವ್ರು ನೋಡಿದ್ರೆ ತುಂಬಾ ಡೇಂಜರ್ ಅಲ್ವಾಣ? ಇಷ್ಟು ದೊಡ್ಡ ಮನೇಲಿ ಇವ್ನು ಇಲ್ಲಿ ಇದಾನೆ ಅಂತ ಹೇಗೋ ಗೊತ್ತಾಗುತ್ತೆ? ನಾನಿಲ್ಲಿಲ್ಲ ಅಂತ ಹೊರಗಡೆ ಬೋರ್ಡ್ ಹಾಕ್ಬಿಡಿ. ಮಾತು ಜಾಸ್ತಿ ಆಗ್ತಿದೆ. ಬಾಯ್ಗೊಂದು ಪ್ಲಾಸ್ಟರ್ ಹಾಕೋ ಫಸ್ಟ್. ಸರಿ ಅಣ್ಣ. ನಾವೀಗ ಒಂದ್ ಕೆಲ್ಸ ಮಾಡೋಣ ಅಣ್ಣ. ಇವ್ನಿಲ್ಲೇ ಬಿಟ್ಟು ಹಾ, ಬೀಗ ಹಾಕೊಂಡು ನಾವ್ ಆಚೆ ಹೋಗ್ಬಿಡೋಣ. ಸರಿ ಅಣ್ಣ. 2 ದಿನ ಊಟ ಸಿಗದೆ ಸಾಯ್ತೀನಿ ಅಂತ ಇವನೇ ಸೈನ್ ಆಗ್ತಾನೆ. ಹೋಗ್ಲಿ, ಟಿಫಿನ್ ಅರೇಂಜ್ ಮಾಡ್ತೀರಾ? ಏಯ್, ಇವ್ರೇನ್ ಬಂದ್ಬಿಟ್ಟಿದಾರಲ್ಲ? ವಾಟರ್ ಸಾಕು, ಬೇರೆ ಏನ್ ಬೇಡ. ಯಜಮಾನ್ರಿ, ಈಗ ತಾನೇ ಬಂದೆ. ಮಾವ ಎಲ್ಲಿ? ಬಿಸ್ನೆಸ್ ಕೆಲ್ಸದ ಮೇಲೆ ಬಾಂಬೆಗೆ ಹೋಗಿದ್ದಾರೆ. ಓಕೆ ಓಕೆ. ನೀವೆಲ್ಲಿ ಹೋಗಿದ್ರಿ ಮತ್ತೆ? ಪಕ್ಕದಲ್ಲಿ ಕೋಳಿ ಫಾರ್ಮ್ ಇದೆ, ಅಲ್ಲೊಂದ್ ಚಿಕ್ಕ ಕೆಲಸ ಇತ್ತು. ತುಂಬಾ ಹಸುವಾಗ್ತಿದೆ, ನೀವು ಹೋಗಿ ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಡಿ. ಹಾಗೆ ಬಿಸ್ಕೆಟ್ ತಗೊಂಬನ್ನಿ. ಯಾವಾಗ್ಲೂ ಹೀಗೆ ಹೇಳೋದೊಂದು ಮಾಡೋದೊಂದು. ಬರ್ಲಿ ಇವತ್ತು ಒಂದ್ ಗತಿ ಕಾಣಿಸ್ತೀನಿ. ಬರ್ಲಿ ಬರ್ಲಿ. ಈ ಜಾಗನೇ ಸೇಫ್ ಅಂತ ಅನ್ಸುತ್ತೆ. ಇದು ಓಕೆ. ಒಳ್ಳೆ ಗಾಡಿ ಸಿಕ್ಕಿದೆ. ಇದನ್ನ ಸ್ಪೇರ್ ಪಾರ್ಟ್ಸ್ ಎಲ್ಲ ಬಿಚ್ಚಿ ಟೈರು ತಮಿಳ್ನಾಡಿಗೆ, ಬಾಡಿ ಬೆಂಗಳೂರಿಗೆ ಕಳಿಸಿ ಮಾರ್ಬಿಟ್ಟು ಕೈ ತುಂಬ ಕಾಸು ಮಾಡ್ಕೊಂಡ್ಬಿಡ್ಬೇಕು. ತುಂಬಾ ದುಡ್ಡು ಸಿಗುತ್ತೆ, ಕೈ ತುಂಬ ದುಡ್ಡು ಸಿಗುತ್ತೆ. ಪಾರ್ಟಿ. ಮಲ್ಕೊಳ್ಳೋಕೆ ಕೆಲವು ಜಾಗ ಸಿಕ್ಲಿಲ್ಲ ಅಂತ ಡಿಕ್ಕಿಲ್ ಮಲ್ಕೊಂಡಿದ್ದಾರೆ. ಅಯ್ಯೋ, ಹಲೋ ಮೇಡಮ್, ಎದೋಳಿ. ಮಲ್ಕೊಳಕ್ ಬೇರೆ ಯಾವ್ದಾದ್ರು ಜಾಗ ಹುಡ್ಕೊಳ್ಳಿ. ನಿಮ್ ಕೆಳಗಡೆ ಟೂಲ್ಸ್ ಬಾಕ್ಸ್ ಇದೆ. ಅರ್ಜೆಂಟಾಗಿ ಕಾರ್ನ ಸ್ಪೇರ್ ಪಾರ್ಟ್ಸ್ ಎಲ್ಲ ಬಿಚ್ಚಿ ಮಾರ್ಕೊಂಡ್ಬಿಡ್ಬೇಕು. ಓ, ನನಗೆ ಮೊದಲೇ ಟೈಮ್ ಇಲ್ಲ, ತುಂಬಾ ಕೆಲಸ ಇದೆ. ಮೇಡಮ್, ಹಲೋ ಮೇಡಮ್. ಉಸಿರಾಡ್ತಿಲ್ಲ. ಶವನ? ಅಯ್ಯೋ ದೇವ್ರೆ, ಇದು ಶವ. ಕಳ್ಳನ್ ಮಗ. ಅದಕ್ಕೆ ಅನ್ಸುತ್ತೆ ಕಾರ್ ಎತ್ಕೊಂಡೋದ್ರು ಮಿನಿಮಮ್ ಚೇಸ್ ಮಾಡಲಿಲ್ಲ. ಡಬ್ಬ ನನ್ನ ಮಗ. ಈಗೇನಪ್ಪ ಮಾಡೋದು? ಈ ಕಾರ್ನು ಬಿಡೋಕ್ಕಾಗಲ್ಲ, ಡೆಡ್ ಬಾಡಿನೂ ಇಟ್ಕೊಳಕ್ಕಾಗಲ್ಲ. ಅರ್ಜೆಂಟಾಗಿ ಡೆಡ್ ಬಾಡಿನೆಲ್ಲ ಇಳಿಸಿ ಕಾರ್ನ ಮಾರ್ಬಿಡ್ಬೇಕು. ಯಾರು ನೋಡಿಲ್ಲ, ಸದ್ಯಕ್ಕೆ ಯಾರು ನೋಡಿಲ್ಲ. ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಅಯ್ಯಪ್ಪ ದೇವ್ರೆ, ಎಂಥ ಕೆಲಸ ಮಾಡ್ಕೊಂಡೆ.
ಇದ್ಯಾವುದೋ ಪಾಳು ಬಿದ್ದಿರೋ ಮನೆ ತರ ಇದೆ. ಡೆಡ್ ಬಾಡಿ ನೀಲ್ ಹಾಕ್ಬಿಟ್ರೆ ನಾನ್ ಸೇಫ್. ಅಪ್ಪೋ, ಯಮಭಾರ. ಎಷ್ಟು ಭಾರ ಇದ್ದಾಳಪ್ಪ. ಏ ಪಾಗಲ್, ಈ ಬಿಲ್ಡಿಂಗ್ ಅವಂದು ಅನ್ಕೊಂಡಿದ್ಯಾ? ಅವ್ರ ರಿಲೇಟಿವ್ಸ್ದು ಮೋಸ ಮಾಡಿ ಕಿತ್ಕೊಂಡಿದ್ದಾನೆ. ನಿನ್ಗೊಂದ್ ವಿಷಯ ಗೊತ್ತಾ? ಈ ಬಿಲ್ಡಿಂಗ್ ಅಲ್ಲಿ ದುಡ್ಡು, ಚಿನ್ನ, ಬೆಳ್ಳಿ, ವಜ್ರ ಜೊತೆ ದೊಡ್ಡ ನಿಧಿ ಇದೆ. ಎಲ್ಲಾನು ನುಂಗ್ಬಿಟ್ಟಿದ್ದಾನೆ ಈ ಕಾಮೇಶ್ ನನ್ ಮಗ. ಏಯ್, ಅಲ್ಲಿ ಯಾರೋ ಇದಾರೆ ನೋಡೋ. ಅಣ್ಣ, ಇಲ್ಲಿ ಯಾರೋ ಮನೆ ಕೆಲ್ಸದವಳವಳೆ ಕದ್ದು ನಮ್ಮ ಮಾತ್ ಕೇಳಿಸ್ಕೊತಾ ಇದ್ದಾಳೆ ಅನ್ಸತ್ತ. ಇವಳು ಬಾಯ್ ಬಿಟ್ರೆ ನಮ್ ಕತೆ ಎಲ್ಲ ಮುಗ್ದೋಯ್ತು. ಹೌದಾ? ಅವಳು ಬಾಯಿ ಮುಚ್ಚು. ಮುಚ್ಚಲ. ಅಣ್ಣ ಸತ್ತೋಗಿದ್ದಾಳೆ. ಬಾಯಿ ಮುಚ್ಚು ಅಂದ್ರೆ ಸಾಯಿಸ್ಬಿಟ್ಟೇನೋ? ಸರಿ, ಈ ಮ್ಯಾಟ್ರ್ ಮುಗಿಯೋರ್ಗು ನಮ್ಮ ಹತ್ರನೇ ಇಟ್ಕೊಳ್ಳೋಣ. ಬನ್ರಿ. ಏ, ಬೇಗ ಕರ್ಕೊಂಬನ್ರ. ಅಯ್ಯೋ ದೇವ್ರೆ, ಈ ಮನೇಲಿ ಒಡವೆ ವಜ್ರ ನಿಧಿ ಕೂಡ ಇದೆಯಾ? ಹೆಂಗಾದ್ರೂ ಮಾಡಿದಿನೆಲ್ಲ ನಾನು ಕದ್ಬಿಟ್ಟೆ ಅಂತ ಅನ್ಕೋ. ಎಸ್, ನಾಳೆಯಿಂದ ನಾನೇ ಕಿಂಗ್. 4 ದಿನ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಇಲ್ಲಿ ಬಂದ್ವಿ. ಒಂದೇ ಬೆಡ್ ಮೇಲೆ ನೀನ್ ಆ ಕಡೆ ನಾನ್ ಈ ಕಡೆ ಮಲ್ಗೋದನ್ನ ಬಿಟ್ರೆ ನನಗೇನಂತ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಂದೇ ಬೆಡ್ ಮೇಲೆ ಮಲ್ಕೊಳ್ಳೋದಾ? ದೊಡ್ಡಪ್ಪ, ದೊಡ್ಡಪ್ಪ, ದೊಡ್ಡಪ್ಪ. ಯಾರ್ರಿ ನೀವು? ನೀವ್ಯಾರು ಹೇಳಿ? ಈ ಮನೆ ಓನರ್ ಅಳಿಯ ನಾನು. ನೀವು? ನನ್ನ ಹೆಸರು ಚಂದ್ರಶೇಖರ್ ಅಂತ. ಚಂದ್ರು ಅಂತ ಕರೆದ್ರೆ ಸಾಕು. ನಿಮ್ಮ ಮಾವ ನನಗೆ ದೊಡ್ಡಪ್ಪ ಆಗ್ತಾರೆ. ನಮ್ಮ ಮಾವಂಗ್ ಯಾರು ತಮ್ಮನ್ ಮಗ ಇಲ್ವಲ್ಲ? ಅಂದ್ರೆ ದೊಡ್ಡಮ್ಮನ ಕಡೆಯವ್ರು ನಾವು. ಓಹ್, ದೊಡ್ಡಮ್ಮನ್ ಕಡೆನಾ? ಹಂಗಂದ್ರೆ ನನ್ಗೆ ಐಡಿಯಾ ಇಲ್ಲ. ಅವರೇ ಫೋನ್ ಮಾಡಿ ಕರೆದಿದ್ದು, ಏನೋ ಪೇಪರ್ಸ್ ತಗೊಂಡ್ ಬಾ ಅಂತ. ಅದಕ್ಕೆ ತಗೊಂಡ್ ಬಂದಿದ್ದೀನಿ. ಯಾವ